Praise the Lord. Hallelujah. Peace be with you all. ನಿಮಗೆ ಶಾಂತಿ. ಇತ್ತೀಚೆಗೆ ಈ ಪದ ನಾವು ತುಂಬ ಸರಿ ಕೇಳಿಸ್ಕೊಂಡಿದ್ದೇವೆ ಅಂತ ಅನ್ಸುತ್ತೆ. ಹೌದು, ಪೋಪ್ ಫ್ರಾನ್ಸಿಸರ ನಂತರ 14ನೇ ಪೋಪ್ ಲಿಯೋರವರು ಚುನಾಯಿತರಾಗಿ ಅಧಿಕಾರವನ್ನು ವಹಿಸಿಕೊಂಡು ಜನರನ್ನು ಉದ್ದೇಶಿಸಿ ಬಹಿರಂಗವಾಗಿ ಅವರ ಆಶೀರ್ವಚನವನ್ನು ನೀಡಕ್ಕೆ ಅವರ ಪ್ರಾಂಗಣಕ್ಕೆ ಬರ್ತಾರೆ. ಆಗ ಅವರ ಆಡಳಿತ ಮೊದಲ ಮಾತೆ ಪೀಸ್ ಬಿ ವಿತ್ ಯು ಆಲ್, ನಿಮಗೆ ಶಾಂತಿ. ಈ ಪ್ರಸ್ತುತ ಜಗತ್ತಲ್ಲಿ ನಾವು ಈ ಶಾಂತಿ ಅನ್ನೋ ಪದ ನಮಗೆ ತುಂಬವಾಗಿ ಅನ್ವಯವಾಗತ್ತೆ. ಸೊ ನಾವು ಅಶಾಂತಿಯಲ್ಲಿದ್ದೇವೆ, ಶಾಂತಿಯನ್ನು ಕಳ್ಕೊಂಡಿದ್ದೇವೆ. ಹಾಗಾಗಿ ಅವರು ಆಡಿರೋ ಆ ವಾಕ್ಯ ತುಂಬಾ ಅರ್ಥಗರ್ಭಿತವಾಗಿತ್ತು. ಸ್ಪಿರಿಚುವಲ್ ಫಾದರ್ಸ್ ಅದ್ರ ಬಗ್ಗೆ ತುಂಬಾ ಅರ್ಥವನ್ನ ಕೊಡ್ತಾರೆ. ಸೊ ಅವರಿಗೆ ಈಗ ನಾವು ಅಟ್ ಪ್ರೆಸೆಂಟ್ ಈಗಿರೋ ಸಿಚುವೇಶನ್ ಅಲ್ಲಿ ನಾವು ಯುದ್ಧದ ಭೀತಿಯಲ್ಲಿದ್ದೇವೆ. ಸೊ ಯುದ್ಧ ಪ್ರಾರಂಭವಾಯಿತು, 3 ದಿವಸದ ಹಿಂದೆ ಯುದ್ಧ ಪ್ರಾರಂಭವಾಯಿತು. 2 ದಿನಕ್ಕೆ ಯುದ್ಧ ನಿಂತೋಯ್ತು. ಆದ್ರೆ ಪೋಪ್ 14ನೇ ಲಿಯೋರವರ ಈ ಶಾಂತಿಯ ಮಂತ್ರದ ಹಿಂದೆ ನಿಜವಾಗಿಯೂ ಒಂದು ಗೂಢಾರ್ಥವಿದೆ. ನನಗೇನು ಅನ್ಸಿದ್ದು ಅಂದ್ರೆ, ಪೀಸ್ ಬಿ ವಿತ್ ಯು ಆಲ್ ಅಂತ ಅವರು ಸೆಲೆಕ್ಟ್ ಮಾಡಿದಾಗ ಅವರಿಗೆ ಭಾರತ ಪಾಕಿಸ್ತಾನ ಯುದ್ಧ ಆಗತ್ತೆ ಅಂತ ಗೊತ್ತಿರ್ಲಿಲ್ವೇನೋ. ಪಾಪ ಅವರಿಗೆ ಗೊತ್ತಿರ್ಲಿಲ್ಲ. ಮೇ ಬಿ ಯುದ್ಧ ಡಿಕ್ಲೇರ್ ಆಗಿದ್ದು 3-4 ಡೇಸ್ ಬ್ಯಾಕ್. ಅವರು ಪೋಪ್ ಫ್ರಾನ್ಸಿಸರ್ ನಿಧನರಾದಾಗ ಅವರು ವ್ಯಾಟಿಕನ್ ಅಲ್ಲಿ ಇದ್ರು. ಹೊಸ ಪೋಪ್ನ ಚುನಾಯಿತ ಸಂದರ್ಭದಲ್ಲಿ ಅವರು ವ್ಯಾಟಿಕನ್ ಅಲ್ಲೆಲ್ಲ ಬ್ಯುಸಿ ಇದ್ರು. ಅವರಿಗೆ ಈ ಇಂಡಿಯಾ ಪಾಕಿಸ್ತಾನ ಯುದ್ಧ ಅದ್ರ ಬಗ್ಗೆ ಏನೂ ತಿಳಿದಿರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಮೀಡಿಯಾ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ನ್ಯೂಸ್ ಇಲ್ಲ, ಫೋನ್ಗಳು ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಅವರು ರ್ಯಾಂಡಮ್ ಆಗಿ ಹೇಳಿರುವಂತ ಪದ ಪೀಸ್ ಬಿ ವಿತ್ ಯು ಆಲ್. ಸೊ ಇವತ್ತು ಈ ಪದ ಬೇರೆ ಎಲ್ಲೋ ಕೇಳಿದೀವಲ್ಲ ಅಂದಾಗ, ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿ ತದನಂತರ ಶಿಷ್ಯರನ್ನ ಕಾಣಿಸ್ಕೊಂತಾರೆ ಮೊದಲ ಬಾರಿಗೆ. ಶಿಷ್ಯರು ರೋಮನ್ ಸೈನಿಕರಿಗೆ ಹೆದರಿ ಒಂದು ಮನೆಯಲ್ಲಿ ಅಡಗಿ ಕೂತಿದ್ರು. ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಅಚಾನಕ್ ಆಗಿ ಪ್ರತ್ಯಕ್ಷರಾಗಿ ಅವರಿಗೆ ಮೊದಲ ಹೇಳಿದ ಮಾತೆ ಪೀಸ್ ಬಿ ವಿತ್ ಯು ಆಲ್, ನಿಮಗೆ ಶಾಂತಿ. ಸೊ ಯೇಸು ಕ್ರಿಸ್ತರು ಪುನರುತ್ಥಾನರಾದಾಗ ಆಡಿದ ಮೊದಲ ಮಾತು ಶಿಷ್ಯರಿಗೆ ನಿಮಗೆ ಶಾಂತಿ. ಪೋಪ್ 14ನೇ ಲಿಯೋರವರು ಚುನಾಯಿತರಾಗಿ ಜನರನ್ನು ಉದ್ದೇಶಿಸಿ ಆಶೀರ್ವಾದ ಕೊಡಬೇಕಾದ್ರೆ ಆಡಿರೋ ಮೊದಲ ಮಾತು ಪೀಸ್ ಬಿ ವಿತ್ ಯು ಆಲ್, ನಿಮಗೆ ಶಾಂತಿ. ಸೊ ಇದು ಮನುಷ್ಯನ ಕಾರ್ಯಗಳಲ್ಲ. ಇದು ಪ್ರಸ್ತುತದಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಇದು ದೇವರ ಕಾರ್ಯ. ಯಾವುದೇ ಒಂದು ಯುದ್ಧ ಇಷ್ಟು ಬೇಗ ಮುಗಿಯಕ್ ಸಾಧ್ಯನಾ? ಪ್ರಾರಂಭವಾಗಿ 3 ದಿನಕ್ಕೆ ಯುದ್ಧ ಮುಗಿಯಕ್ ಸಾಧ್ಯನಾ ಅಂತ ನಾವು ಅನ್ಕೋಬಹುದು. ಆದ್ರೆ ಈಗಿನ ಪ್ರಸ್ತುತ ಈ ಅಶಾಂತಿ ಜೀವಿತದಲ್ಲಿ ನಾವು ನಮ್ಮ ಕುಟುಂಬದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು ಅಸ್ಥಿರತೆ ಕಾಣ್ತಾ ಇದೆ. ಅಶಾಂತಿಯಿಂದ ಜೀವಿಸ್ತಾ ಇದ್ದೇವೆ, ಮಾನಸಿಕವಾಗಿ ಕೂಗು ಹೋಗಿದ್ದೇವೆ, ಶಾಂತಿಯೇ ಇಲ್ಲ. ಈ ಸಮಯದಲ್ಲಿ ಪೋಪ್ 14ನೇ ಲಿಯೋರವರ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟು ಶಾಂತಿಯನ್ನು ತರ್ತದೆ. ಪೀಸ್ ಬಿ ವಿತ್ ಯು ಆಲ್, ನಿಮಗೆ ಶಾಂತಿ. 3ನೇ ಯುದ್ಧ ಆಗುವ ಎಲ್ಲ ಲಕ್ಷಣಗಳು ಈ ಪ್ರಪಂಚದಲ್ಲಿ ಕಾಣ್ತಾ ಇತ್ತು. ಮೊದಲು ಇಂಡಿಯಾ ಪಾಕಿಸ್ತಾನ ವಾರ್ ಡಿಕ್ಲೇರ್ ಆಯಿತು. ಸೊ ಈ 2 ದೇಶಗಳ ಮಧ್ಯೆ ಇದ್ದ ಆಂತರಿಕ ಸಮಸ್ಯೆಗಳಿಂದಾಗಿ ಯುದ್ಧ ಪ್ರಾರಂಭವಾಯಿತು. ತದನಂತರ ಇಂಡಿಯಾಕ್ಕೆ ರಷ್ಯಾದವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಪಾಕಿಸ್ತಾನಕ್ಕೆ ಟರ್ಕಿಯವರು ಸಪೋರ್ಟ್ ಮಾಡ್ತೀವಿ ಅಂದ್ರು. ಸೊ ಆದ್ರೆ ಟರ್ಕಿ ದೇಶ ಭೂಕಂಪವಾದಾಗ ಅವ್ರು ನೆನ್ಪು ಮಾಡ್ಕೋಬೇಕು, ನಮ್ಮ ಭಾರತ ದೇಶದಿಂದ ಎಷ್ಟೋ ಟನ್ ಆಹಾರ ಅವರಿಗೆ ತಲುಪಿಸಿದ್ದು ಅವರು ಮರ್ತಿರ್ಬೇಕು. ಆದ್ರೂ ಸಹ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ತದನಂತರ ಚೈನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದಾಗ ಜಪಾನ್ ಅವರು ಹೇಳಿದ್ರು, ಚೈನಾದವರು ಏನಾದ್ರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಭಾರತದ ಮೇಲೆ ದಾಳಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗಿ ನಾವು ಚೈನಾದ ಭೂಪಟವನ್ನೇ ಅಳಿಸ ಹಾಕ್ತೇವೆ ಅಂತ ಅವರು ವಾಗ್ದಾನ ಮಾಡಿದ್ರು.
ಹೀಗೆ ಅಮೆರಿಕದವರು ಕೂಡ ಸಪೋರ್ಟ್, ಅವರಿಗೆ ಇವರಿಗೆ ಈ ತರ ನೋಡಿ. ಆಕ್ಚುಲಿ ಜಪಾನ್ ಅವರಿಗೆ ಚೈನಾದವ್ರ ಮೇಲೆ, ಪಾಕಿಸ್ತಾನದ ಮೇಲೆ ದ್ವೇಷ ಇಲ್ಲ, ದ್ವೇಷ ಇರೋದು ಚೈನಾದ ಮೇಲೆ. ಆದ್ರೆ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದಾಗ ಆಟೋಮೆಟಿಕಲಿ ಸೊ ಜಪಾನ್ ಕೂಡ ಅಗ್ರೆಷನ್ಗೆ ಹೋಯ್ತು. ಹಾಗಾಗಿ ಹೀಗೆ ಯುದ್ಧ ಪ್ರಾರಂಭವಾಗೋದು ಹೀಗೆ. ಸೊ ಇಲ್ಲಿ ನಾವು ಈ ಮಾತು ಯಾಕೆ ನಾನು ಇಲ್ಲಿ ತಗೊಂಡೆ ಅಂದ್ರೆ, ಯುದ್ಧ ಎಲ್ಲರೂ ಅನ್ಕೊಂಡಿದ್ದಾರೆ ಯುದ್ಧ ನಿಲ್ಸಿದ್ದು ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆಯಿಂದ ಅಂತ. ಸಾಧ್ಯವೇ ಇಲ್ಲ. ಯುದ್ಧ ನಿಂತಿದ್ದು ದೇವರಿಂದ, ನಮ್ಮ ಪವಿತ್ರಾತ್ಮರಿಂದ, ಯೇಸು ಕ್ರಿಸ್ತರಿಂದ ಯುದ್ಧ ನಿಂತಿದ್ದು. ಶಾಂತಿಯ ಸಂದೇಶ, ಶಾಂತಿಯ ದೂತ 14ನೇ ಪೋಪ್ ಲಿಯೋರ ಮುಖಾಂತರ ಶಾಂತಿಯನ್ನು ನಮ್ಗೆ ಕೊಟ್ರು. ನಿಮಗೆ ಶಾಂತಿ, ಅವರು ಮೊದಲು ಆಡಿದ ಮಾತೆ ಯೇಸು ಕ್ರಿಸ್ತರು ಶಾಂತಿ. ಹಾಗಾಗಿ ಇವತ್ತು ಯುದ್ಧ ನಿಲ್ಲಕ್ಕೆ ಕಾರಣ ಯಾವುದೇ ವಿಶ್ವದ ಯಾವುದೇ ಅಧ್ಯಕ್ಷನಿಂದಾಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಯಿಂದಾಗಿರ್ಬೋದು ಸಾಧ್ಯವೇ ಇಲ್ಲ. ಈ ಯುದ್ಧ ನಿಲ್ಲಕ್ಕೆ ಕಾರಣ ಯೇಸು ಕ್ರಿಸ್ತರು, ನಮ್ಮ ದೇವರು. ಸೊ ಕಾಕತಾಳೀಯ ಏನು 14ನೇ ಲಿಯೋರವರು ಕೂಡ ಶಾಂತಿಯ ಬಗ್ಗೆ ಮಾತಾಡಿದ್ರು. ಅವರಿಗೆ ಯುದ್ಧದ ಸಂಭವವೇ ಗೊತ್ತಿರಲಿಲ್ಲ, ಯುದ್ಧ ನಡೀತದೆ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೂ ಸಹ ಹೇಗೆ ಇದು ಅವರು ತಮ್ಮ ಮೊದಲ ಮಾತನ್ನು ನಿಮಗೆ ಶಾಂತಿ ಅಂತ ಹೇಳಕ್ ಸಾಧ್ಯವಾಯ್ತು? ಇದೆಲ್ಲ ದೇವರ, ಯೇಸು ಕ್ರಿಸ್ತರ, ಪವಿತ್ರಾತ್ಮರ ನಡೆ ಇದು. ನಾವು ಪ್ರಿಯರೇ ಅರ್ಥ ಮಾಡ್ಕೋಬೇಕಿದ್ರಲ್ಲೇ. ಸೊ ದೇವರು ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ. ಅವರಿಗೆ ಈ ಯುದ್ಧ, ಈ ಸಾವು ನೋವು ಇದ್ಯಾವುದು ಅವರಿಗೆ ಬೇಡ. ನಾವು ಶಾಂತಿಯಿಂದ ಜೀವಿಸ್ಬೇಕು ಅನ್ನೋದೇ ದೇವರ ಇಚ್ಛೆ. ಹಾಗಾಗಿ ದೇವರು ನೇರವಾಗಿ ಬಂದು ಮಗನೇ ಯುದ್ಧನ ನಿಲ್ಲಿಸ್ತೀನಿ ಅಂತ ಹೇಳೋ ಅಂತ ಪ್ರಮೇಯವಿಲ್ಲ ಈಗ. ಆದ್ರೆ ಪೋಪ್ 14ನೇ ಲಿಯೋರ ಮುಖಾಂತರ ನಮಗೆ ಸಂದೇಶ ಕೊಟ್ಟಿದ್ದಾರೆ, ದೇವರು ನಿಮಗೆ ಶಾಂತಿ. ಇದೇ ರೀತಿಯಲ್ಲಿ ನಾವು ಶಾಂತಿಯಲ್ಲಿ ಜೀವಿಸುವರಂತರಾಗೋಣ. ಆ ಶಾಂತಿ ಸದಾ ನಮ್ಮಲ್ಲಿರಲಿ. ಇದರ ನಿಜವಾದ ಅರ್ಥ ನಾವು ತಿಳಿದುಕೊಳ್ಳುವರಂತರಾಗೋಣ. ದೇವರು ನಮ್ಮ ಜೀವಿತದಲ್ಲಿ ಹೀಗೆ ಅತ್ಯದ್ಭುತ, ಅತ್ಯಾಶ್ಚರ್ಯಕರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ಪ್ರೈಸ್ ದ ಲಾರ್ಡ್.